ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ಇವತ್ತಂತೂ ಸ್ಪೆಷಲಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಿದ್ದೀನಿ. ಬನ್ನಿ ಯಾಕೆ ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ ನಾನು. ನನಗೆ ಸ್ವಲ್ಪ ಹೆಣ್ಮಕ್ಳಿಗೆ ಗುಡ್ ನ್ಯೂಸ್ ತರೋದು ಅಥವಾ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡೋದು ನನಗೆ ಅದು ಯಾಕೋ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನಾನಿವತ್ತು ಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಂದಿದ್ದೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ. ಯಾಕೆ ನಾನು ಪದೇ ಪದೇ ಒತ್ತಿ ಯಾಕೆ ಹೇಳ್ತೀನಿ ಅಂತಂದರೆ, ಈ ಥರ ಗೌರ್ಮೆಂಟ್ ಸ್ಕೀಮ್ಸ್ಗಳು ಅಥವಾ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ ಅಥವಾ ಯಾವುದೇ ಇವಾಗ ಜಾಬ್ ವೇಕೆನ್ಸೀಸ್ ಆಗಲಿ ಯಾವುದೇ ಬಿಟ್ಟರು ಪ್ರತಿಯೊಂದೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಯಾರಿಗೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾವುದೇ ಥರ ಯಾವ ವಿಡಿಯೋ ಯೂಸ್ ಆಗುತ್ತೋ ಗೊತ್ತಿಲ್ಲ. ಸೊ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ನೀವುಗಳೇ ನೋಡಬೇಕು ಅನ್ನೋದನ್ನು ನನ್ನ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡಿರಿ ಅಂತ ಒತ್ತಿ ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಪ್ಲೀಸ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡಿರಿ, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್. ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಆಲ್ರೆಡಿ ಹಿಂಟ್ ಸಿಕ್ಕಾಗಿದೆ, ಓಕೆನಾ? ತುಂಬ ಜನ ಕೇಳ್ತಾನೂ ಇದ್ರು ನನಗೆ, ಏನು ಗೃಹಲಕ್ಷ್ಮಿ ಅಮೌಂಟ್ ಹೇಗೆ ಏನು ಎತ್ತ ಅಂತ. ಆ್ಯಸ್ ಯೂಶ್ವಲ್ ಮಂತ್ಲಿ ಆಗಲಿ 2 months ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಆದರೂ ನಿಮಗೆ 2,2 ಸಾವಿರ ಬರ್ತಾಯಿದೆ. ಆ್ಯಸ್ ಯೂಶ್ವಲ್ ಅದು ಬರ್ತಾಯಿದೆ. ಬಟ್ ಇವಾಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, 2,2 ಸಾವಿರ ಬರುತ್ತೆ. ಅದು ಹಾಗೆ ನಿಮಗೆ ಏನು ಕಂಟಿನ್ಯೂ ಆಗುತ್ತೆ, ಅದು 2,2 ಸಾವಿರ ಕಂಟಿನ್ಯೂ ಆಗುತ್ತೆ. ಬಟ್ ತುಂಬ ಜನಕ್ಕೆ ಡೌಟ್ ಏನಿದೆ ಅಂದರೆ, ಇನ್ನು ಮುಂದೆ 5 ಸಾವಿರ ಬರುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ ಅಲ್ವಾ? ನಿಮಗೂ ಡೌಟ್ ಇದೆ ಅಲ್ವಾ? ಎಸ್, ನನಗೂ ಇತ್ತು. ನೆನ್ನೆವರೆಗೂ ಡೌಟ್ ಇತ್ತು, ಬರುತ್ತೋ ಬರಲ್ವೋ ಅಂತ. ಎಸ್, ಬರುತ್ತೆ, 5,000 ಬರುತ್ತೆ. ಬಟ್ ಅದಕ್ಕೂ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮತ್ತು ಕಂಟಿನ್ಯೂ ಆಗಲ್ಲ. ಅದು 5 ಸಾವಿರ ನಿಮಗೆ ಬರುತ್ತೆ, ಬಟ್ ಕಂಟಿನ್ಯೂ ಬರಲ್ಲ, ಓಕೆನಾ? ಅದು ಹೇಗೆ ಏನು ಎತ್ತ ಅಂತ ನಾನು ಹೇಳ್ತೀನಿ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಆ ಖುಷಿಯಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ, ಅವರು ಈ ಮಂತ್ ಮಾತ್ರ ಅಂದರೆ ನೆಕ್ಸ್ಟು ಇವಾಗ ನೆಕ್ಸ್ಟ್ ಯಾವುದೇ ಗೃಹಲಕ್ಷ್ಮಿ ಬಂದರೂ ನಿಮಗೆ ಸದ್ಯಕ್ಕೆ 5 ಸಾವಿರ ಮಾತ್ರ ಬರುತ್ತೆ. ಈ ತಿಂಗಳು ಮಾತ್ರ 5,000 ಬರುತ್ತೆ. ಮತ್ತು ನೆಕ್ಸ್ಟ್ ಯಾವಾಗ ಹಾಕ್ತಾರೋ ಆವಾಗಲಿಂದ ಆ್ಯಸ್ ಯೂಶ್ವಲ್ ನಿಮಗೆ 2,000 ಏನು ಬರ್ತಾಯಿತ್ತು ಅದನ್ನೇ ನಿಮಗೆ ಕಂಟಿನ್ಯೂ ಆಗುತ್ತೆ. ಬಟ್ ಈ ನೆಕ್ಸ್ಟ್ ಯಾವುದು ಗೃಹಲಕ್ಷ್ಮಿ ನಿಮಗೆ ನೆಕ್ಸ್ಟ್ ಯಾವ ಮಂತಲ್ಲಿ ಬಂದ್ರೂ ಈ ಮಂತು ಈ ಡೇಟು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಯಾವಾಗ ಬಿಡ್ತಾರೋ ಆವಾಗ ನಾವು ಹೇಳ್ಬೋದು. ಬಟ್ ಇವಾಗಲೇ ಇದೇ ಡೇಟ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಯಾವುದೇ ಗೃಹಲಕ್ಷ್ಮಿ ಇವಾಗ ನೆಕ್ಸ್ಟ್ ಬರೋ ಗೃಹಲಕ್ಷ್ಮಿ ನಿಮಗೆ 5,000 ಬರುತ್ತೆ. ಹೆಣ್ಮಕ್ಳಿಗೆ ಭರ್ಜರಿ ಗುಡ್ ನ್ಯೂಸ್ ತಾನೇ ಇದು. ನನಗಂತೂ ಖುಷಿ ಆಗ್ತಾಯಿದೆ. ಯಾಕಂದರೆ ಪಾಪ ಆ 2 ಸಾವಿರ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ. ಎಷ್ಟೋ ಜನ ಒಡವೆ ತೊಗೊಂಡಿದ್ದಾರೆ, ಒಬ್ಬೊಬ್ಬರು ಅಂಗಡಿನೇ ಮಾಡಿದ್ದಾರೆ ಕೂಡಿಟ್ಟು, ಇಲ್ಲ ಒಬ್ಬೊಬ್ಬರು ಏನೋ ಮನೆಗೆ ಥಿಂಗ್ಸ್ ಅಂತ ತೊಗೊಂಡಿದ್ದಾರೆ. ತುಂಬ ಜನಕ್ಕೆ ತುಂಬ ಹೆಲ್ಪ್ ಆಗಿದೆ. ನಮಗೆ 2 ಸಾವಿರನ ಅನ್ಬೋದು. ಬಟ್ ಆ 2 ಸಾವಿರದಿಂದ ಎಷ್ಟೋ ಒಂದು ಕೆಲಸಗಳಾಗಿದೆ ಎಷ್ಟೋ ಜನದ್ದು. ಇವನ್ ನಾನು ಕೂಡ ಮಾಡ್ಕೊಂಡಿದ್ದೀನಿ, ಹೇಳಲ್ಲ ಏನು ಮಾಡಿದ್ದೀನಿ ಅಂತ ಹೇಳಲ್ಲ. ಬಟ್ ಒಂದು ಯೂಸ್ ಆಗಿದೆ ನನಗೆ, ಓಕೆನಾ? ಮತ್ತು ಇವಾಗ ಇನ್ನು ಮುಂದೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಬರುವುದು, ಇವಾಗ ಯಾವುದೇ ಗೃಹಲಕ್ಷ್ಮಿ ನೆಕ್ಸ್ಟ್ ಬರುವುದು ಅದು 5,000 ಬರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಮಂತ್ ಮಾತ್ರ ನಿಮಗೆ. ಹಿಂಗೆ ಯಾವುದಾದ್ರೂ ಹೆಣ್ಮಕ್ಳದು ನಾನು ಗೌರ್ಮೆಂಟ್ ಸ್ಕೀಮ್ಸು ಇವಾಗ ಸಬ್ಸಿಡಿ ಲೋನ್ಸ್ಗಳು ಬಿಡ್ತಾರೆ ಈ ಮಂತಿಂದ ಎಲ್ಲ ನಿಮಗೆ. ಜೂನ್ ಜುಲೈಯಿಂದ ಸ್ಟಾರ್ಟ್ ಆದರೆ ಡಿಸೆಂಬರ್ವರೆಗೂ ತುಂಬ ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೆ. ಬಟ್ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಯಾವುದ್ಯಾವುದಕ್ಕೆ ಏನೇನು ಬೇಕು ಅಂತ ಟೈಮ್ ಬಂದಾಗ ಮಾತ್ರ ಹೇಳಬಲ್ಲೆ. ಯಾಕಂದರೆ ಇವಾಗಲೇ ಹೇಳೋಕ್ಕಾಗಲ್ಲ ಯಾವುದೇ ಸ್ಕೀಮ್ ಬಿಡ್ತಾರೆ ಅಂತ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದವರು ಹೊಸ ಸ್ಕೀಮ್ ಜನ್ರೇಟ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಯಾವುದೇ ಸ್ಕೀಮ್ ಬಿಟ್ರೂ ನಾನು ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎತ್ತ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ, ಓಕೆನಾ? ಮತ್ತು ತುಂಬ ಜನಕ್ಕೆ ಡೌಟ್ಸ್ ಏನಿದೆ ಅಂತಂದರೆ, 3 ಲಕ್ಷ ಲೋನ್ ಸಿಗ್ತಾಯಿದೆ, ಅದು ಹೇಗೆ ಏನು ಎತ್ತ ಅಂತ ಹೇಳಿದ್ದಾರೆ. ಬಟ್ ಅದು ಇನ್ನೂ ಜಾರಿಗೆ ಬಂದಿಲ್ಲ ಅನ್ಕೊತೀನಿ. ಕೆನರಾ ಬ್ಯಾಂಕಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಸಿಂಗಲ್ ಪರ್ಸನ್ನು ಅದು ಆಗಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಮಗೆ ಏನು ಹೇಳಿದ್ದಾರೆ, ಅಬೌವ್ 900 ಮೆಂಬರ್ಸ್ ಅಬೌವ್ 9,000 ಮೆಂಬರ್ಸು ಆಲ್ರೆಡಿ ನೋಂದಣಿ ಆಗಿದ್ದಾರೆ. ಬಟ್ ಎಲ್ಲಿ ಏನು ಎತ್ತ ಅಂತ ಅವರು ಕ್ಲಿಯಾರಿಟಿ ಕೊಟ್ಟಿಲ್ಲ. ಸೊ ಜನಗಳಿಗೂ ಕ್ಲಿಯಾರಿಟಿ ಇಲ್ಲ.
ಸೊ ಹಾಗಾಗಿ ಅದು ಹೇಳಕ್ಕೆ ಬರಲ್ಲ. ಒಟ್ಟಿನಲ್ಲಿ ಅದು ಬಿಟ್ಟಾಗ ಅದನ್ನು ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಮತ್ತು ಶಕ್ತಿ ಕಾರ್ಡು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ, ಬಟ್ ಅದು ಏನಾಗಿದೆ ಅಂತಂದರೆ ಓಪನ್ ಆಗ್ತಾ ಇಲ್ಲ. ಓಕೆನಾ, ವೆಬ್ಸೈಟ್ ಬಿಟ್ಟಿದ್ದಾರೆ ಬಟ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಶಕ್ತಿ ಕಾರ್ಡು ಇನ್ನೂ ಬಿಟ್ಟಿಲ್ಲ. ಗೃಹಲಕ್ಷ್ಮಿ 3 ಲಕ್ಷ ಲೋನು ಬಿಟ್ಟಿಲ್ಲ. ಮತ್ತು ಈ ತಿಂಗಳು ನಿಮಗೆ 5,000 ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಮಹಿಳೆಯರೇ ಚಿಲ್ಲಾಗಿರಿ, ಆರಾಮಾಗಿ 5,000 ಬಂದಿದ್ದು ಮಜಾ ಮಾಡಿ ಅಂತ ಹೇಳ್ತಾ ಇಲ್ಲ. ಮನೆಗೆ ಯಾವುದೋ ಯೂಸ್ಗಾಗುತ್ತೆ. 5,000 ಏನು ಚಿಕ್ಕ ಅಮೌಂಟ್ ಅಲ್ಲ, ತುಂಬ ದೊಡ್ಡ ಅಮೌಂಟೇ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್, ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ನಿಮಗೆ. ಸೆಂಟ್ರಲ್ ನಾನು ಗೌರ್ಮೆಂಟ್ ಸ್ಕೀಮ್ಸ್ಗಳೆಲ್ಲ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಮತ್ತು ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡಿರಿ. ನಾನು ವಿಡಿಯೋ ಮುಂಚೆನೇ ತಿಳಿಸಿದ್ದೀನಿ ಬೆಲ್ ಐಕನ್ನ ಹಿಟ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂತ. ಯಾಕಂದರೆ ಸಮ್ ಗೌರ್ಮೆಂಟ್ ಸ್ಕೀಮ್ಸ್ ಹೇಗಿರುತ್ತೆ ಅಂದರೆ ಒಂದು 2 ಅವರ್ಸು 3 ಅವರ್ಸು ಮಾತ್ರ ಇರುತ್ತೆ. ಹೇಗೆ ಕೇಳಿ, ರೇಷನ್ ಕಾರ್ಡ್ ಹಾಗೆ ಬಿಡೋದು, 2 ಅವರ್ ಮಾತ್ರ ಬಿಡೋದು, ಅದರಲ್ಲೇ ಜನಗಳಿಗೆ ಅಪ್ಲೈ ಮಾಡಬೇಕು. ಹಾಗಾಗಿ ಯಾವ್ದು 2 ದಿವಸ ಇರುತ್ತೆ, ಒಂದು 2-3 ದಿವಸ, 1 ವಾರ ಮಾತ್ರ ಇರುತ್ತೆ. ಹಾಗಾಗಿ ನಾವು ಇವಾಗ ಅವರು ಬಿಟ್ಟಾಗ ನಾವು ವಿಡಿಯೋ ಮಾಡೋಕ್ಕೆ ಆಲ್ರೆಡಿ 2 ಡೇಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಬೆಲ್ ಐಕನ್ನ ಹಿಟ್ ಮಾಡಿದ ತಕ್ಷಣ ನೀವು ಪಟ್ಟಂತ ನೋಡ್ಬೋದು. ಮತ್ತು ನಿಮಗೆ ಟೈಮ್ ಇಲ್ಲ ಅಂದರೆ ಡೋಂಟ್ ವರಿ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಟೈಮ್ ಸಿಕ್ಕಾಗ ನೋಡಿ. ಅಷ್ಟೇ ಸಿಂಪಲ್ ಆಗಿದೆ. ಯಾರು ಅಷ್ಟೊಂದು ಮೈಂಡ್ಗೆ ಸ್ಟ್ರೆಸ್ ಹಾಕ್ಕೊಂಡು ನಾನು ವಿಡಿಯೋ ನೋಡಿ ಅಂತ ಒತ್ತಾಯ ಮಾಡಲ್ಲ. ಬಟ್ ನಿಮ್ಮ ಉಪಯೋಗ, ನಿಮ್ಮದು ಸ್ವಾರ್ಥ ಇದೆ ಇದರಲ್ಲಿ, ನನ್ನದು ಸ್ವಾರ್ಥ ಇದೆ. ಓಕೆನಾ, ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ವಿಡಿಯೋ ಮಾತ್ರ ನೋಡಿ, ನಿಮಗೆ ಯೂಸ್ ಆಗುತ್ತೆ. ಓಕೆನಾ. ಮತ್ತು ಮುಂದೆ ಇಂಥ ವಿಡಿಯೋ ನಾನು ನಿಮಗೆ ತರ್ತಾ ಇರ್ತೀನಿ, ಇಂಥ ವೀಡಿಯೋಸ್ ನಾನು ನಿಮಗೆ ಮಾಡ್ತಾ ಇರ್ತೀನಿ. ಒಂದಲ್ಲ ಒಂದು ವೀಡಿಯೋಸ್ ನಿಮಗೆ ಯೂಸ್ ಆಗಲೇಬೇಕು. ಚಿಕ್ಕವರಿಂದ ದೊಡ್ಡವ್ರವರೆಗೂ ನಾನು ಚಿಕ್ಕವ್ರಿಗೆ ಸ್ಕಾಲರ್ಶಿಪ್ಪು, ದೊಡ್ಡವ್ರಿಗೆ ಸಬ್ಸಿಡಿ ಲೋನ್ಸು. ತುಂಬ ಜನಕ್ಕೆ ಏನಾಗುತ್ತೆ ಅಂತಂದರೆ ಇಂಟ್ರೆಸ್ಟಿಂದ ದುಡ್ಡು ತೊಗೊತಾ ಇರ್ತಾರೆ. ಅಂಥವ್ರಿಗೆ ಇಂಟ್ರೆಸ್ಟ್ ಕಟ್ಟೋದ್ರಲ್ಲೇ ಸಾಕಾಗಿರುತ್ತೆ. ಅಂಥವ್ರಿಗೆಲ್ಲ ನಾನು ಲೋನ್ ಪ್ರೊವೈಡ್ ಇನ್ ದ ಸೆನ್ಸ್ ನಾನು ನಿಮಗೆ ಹೇಳ್ತಾ ಇರ್ತೀನಿ ಹೇಗೆ ತೊಗೋಬೇಕು, ಅದು ಹೇಗೆ ಮನ್ನಾ ಆಗುತ್ತೆ ಅಂತ ಎಲ್ಲ ನಿಮಗೆ ಹೇಳ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ ಇನ್ ಮೈ ಚಾನಲ್. ಓಕೆನಾ, ಬಾಯ್.